ಓಂ ದೇಹಾಭಿಮಾನಿ ವೈಶ್ರವಣೋ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನಃ ರುದ್ರೋಂತಃ ಕರಣಾತ್ಮಕಃ ಕರ್ಮಾಭಿಮಾನಿ ಗರುಡಃ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಜ್ಞಾನಾಂ ಜ್ಞಾನದೋ ವಿಷ್ಣುಃ ಜ್ಞಾನಿನಾಂ ಮೋಕ್ಷದಶ್ಚ ಸಃ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಮದ್ಯ ಪ್ರಸ್ತೂಯಮಾನಃ ಭಾಗಃ ತ್ರ್ಯಧಿಕಃ ಶತತಮಃ 103ನೇಯ ಭಾಗ. ತತ್ರ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಷಡಧಿಕಃ ಶತತಮಃ ಅಧ್ಯಾಯಃ. ವೈಷ್ಣವೇ ಪಾಠೆ ದ್ವ್ಯಧಿಕಃ ಶತತಮಃ 106ನೇ ಮತ್ತು 102ನೇ ಅಧ್ಯಾಯಗಳು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಮತ್ತು ವೈಷ್ಣವ ಪಾಠದಲ್ಲಿ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಏಕಶತತಮಃ 101ನೇಯ ಅಧ್ಯಾಯ. ತತ್ರ ನ್ಯೂನಾನ್ಯೂನಂ 55 ಶ್ಲೋಕಾಃ 56 ಶ್ಲೋಕಗಳು ಸಮಾಪ್ತಾಃ ಅತಿಷ್ಠನ್. ತತ್ರ ಅಯಂ ಸ್ಮರಣಾರ್ಹಃ ಶ್ಲೋಕಃ ಪ್ರಾಶ್ರಾವಿ ಗತೇ ದಿವಸೆ. ವಿಪ್ರಪೂಜನೇನೈವ ಸರ್ವೇಪಿ 33 ದೇವಾಃ ಬೃಹದಾರಣ್ಯಕೋಪನಿಷದಿ ಪ್ರತಿಪಾದಿತಾಃ ಪೂಜಿತಾಃ ಭವೇಯುಃ. ಇತಿ ವಿಷಯಃ. ತಸ್ಯ ಖಲು ಅನುವಾದಂ ಪುನರಪಿ ಶ್ರುತ್ವಾ ಅಗ್ರಿಮಂ ವಿಷಯಂ ಆಕರಣಯಾಮಸ್ತಾವತ್. ಅಭ್ಯಾಗತರ ಪೂಜೆ, ಬ್ರಾಹ್ಮಣರ ಆತಿಥ್ಯ ಇತ್ಯಾದಿಗಳನ್ನು ಮಾಡಿದರೆ ಎಲ್ಲ ದೇವತೆಗಳ ಪೂಜೆಯನ್ನು ಕೂಡ ಮಾಡಿದಂತಾಗ್ತದೆ. 32 ದೇವತೆಗಳೇನಿದ್ದಾರೆ, 33 ದೇವತೆಗಳು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಪ್ರತಿಪಾದಿತರಾದವರು, ಅವರಲ್ಲಿ ಎಲ್ಲ ದೇವತೆಗಳು ಕೂಡ ಅಂತರ್ಗತರಾಗ್ತಾರೆ. 33 ಕೋಟಿ ದೇವತೆಗಳು ಅಂತ ಹೇಳುವುದು ಶಾಸ್ತ್ರಕ್ಕೆ ಸಮ್ಮತ ಏನಲ್ಲ. ನವಕೋಟ್ಯೋ ಹಿ ದೇವಾನಾಂ ಅಂತ ಆಚಾರ್ಯರು ಸರ್ವಮೂಲದಲ್ಲಿ 9 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಈ 61ನೇ ಶ್ಲೋಕದಲ್ಲಿ 33 ದೇವಾಹ ಅಂದ್ರೆ 33 ಕೋಟಿ ದೇವತೆಗಳು ಅಂತ ಕೆಲವರು ಹೇಳೋದು ಶಾಸ್ತ್ರಕ್ಕೆ ಸಮ್ಮತ ಅನಿಸುವುದಿಲ್ಲ. ಆಚಾರ್ಯರು ಸರ್ವಮೂಲದಲ್ಲಿ ಏನು ಹೇಳಿದ್ದಾರೆ ಅದನ್ನು ಅವಲಂಬಿಸಬೇಕು. ಇನ್ನಿತರ ಹೇಳಿಕೆಗಳು ಶಾಸ್ತ್ರಕ್ಕೆ ವಿರುದ್ಧವಾದ್ದರಿಂದ ಆ ಹೇಳಿಕೆಗಳನ್ನು ಯಾರೇ ಹೇಳಿದ್ರೂ ಕೂಡ ಅದನ್ನು ತಾತ್ಕಾಲಿಕವಾಗಿ ಬದಿಗಿರಿಸುವುದು ಒಳ್ಳೆಯದು. ಅಂತೂ 33 ದೇವತೆಗಳು ಶುಶ್ರೂಷಿತರಾಗ್ತಾರೆ, ಅವರ ಪೂಜೆ ಎಲ್ಲವೂ ನಡೆದಂತೇನೆ. ಭಾಗವತ ತಾತ್ಪರ್ಯದ ಮಾತೊಂದು ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಉತ್ತಮ ಅಪಿ ದೇವೇಶಾಃ ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯೈ ಸಂಪ್ರಯಚ್ಛಂತಿ ಪರೋಕ್ಷತ್ವ ಪ್ರಿಯಾಯತಃ ಅಂತ. ವಸ್ತುತಃ ಈ ಬ್ರಾಹ್ಮಣರು ಅಂದ್ರೆ ಮನುಷ್ಯೋತ್ತಮರು, ಅವರಲ್ಲಿ ಬ್ರಾಹ್ಮಣರು ಮತ್ತೆ ಅವರ ಬಳಿಕ ಚಕ್ರವರ್ತಿಗಳು, ಅವರ ಮೇಲೆ ಪಿತೃಗಳು, ಅವರ ಮೇಲೆ ಋಷಿಗಳು, ಅವರ ಮೇಲೆ ಪಿತೃಗಳು, ಹೀಗೆಲ್ಲ ದೇವತಾರ್ಥಾತ್ಮ ಮೇಲೆ ಇದೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಈ ಭಾಗವತದ ಶ್ಲೋಕ ಒಂದು ಹೀಗೆ ಹೇಳ್ತದೆ: ದೇವತೆಗಳು ಪರೋಕ್ಷತ್ವ ಪ್ರಿಯರಂತೆ. ಅವರು ತಮ್ಮನ್ನು ಯಾವತ್ತೂ ಕೂಡ
ಸಾಮಾನ್ಯರಾದಂತಹ ಸಾಧಕರಿಗೆ ತೋರಿಸ್ಕೊಳ್ಳೋದಿಲ್ಲ. ತೆರೆಮರೆಯಲ್ಲೇ ಇದ್ದು ಏನು ಕಾರ್ಯವನ್ನು ಮಾಡಬೇಕೋ ಅದನ್ನ ಮಾಡ್ತಾರೆ. ಅದನ್ನ ಮಹಾಭಾರತವೇ ಮತ್ತೊಂದು ಕಡೆ ವರ್ಣನೆ ಮಾಡಿದೆ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮ ಅಂತ. ಒಬ್ಬ ಪಶುಪಾಲಕನಾದವನು, ದನ ಕಾಯುವವನು, ಕೈಯಲ್ಲಿ ದೊಣ್ಣೆ ಹಿಡಿದು ಹೇಗೆ ಪಶುಗಳನ್ನು ಕಾಯ್ತಾನೋ ಹಾಗೆ ದೇವತೆಗಳೆಂದೂ ಕೂಡ ಈ ಜನರನ್ನ ನಿಯಮಿಸುವುದಿಲ್ಲ. ಎದುರಿಗೆ ಬಂದು ದಂಡ ಹಿಡಿದು ಕಿವಿ ಹಿಡಿದು ಆ ಕಾರ್ಯವನ್ನು ಅವ್ರು ಮಾಡಿಸೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅವರು? ಯಾರನ್ನಾದರೂ ರಕ್ಷಿಸಬೇಕು, ಅವ್ರಿಗೊಂದು ಸನ್ಮಾರ್ಗ ತೋರಿಸಬೇಕು ಅಂತ ಬಯಸಿದ್ರೆ ಬುದ್ಧ್ಯಾ ಸಂಯೋಜಯಂತಿ ತಮ್ಮ, ಅವನಿಗೊಂದು ಸದ್ಬುದ್ಧಿಯನ್ನು ಕೊಡ್ತಾರೆ. ಹಾಗೇನೆ ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ ಅಂತ ಇದು ಮಹಾಭಾರತದಲ್ಲೇ ಬರುವಂಥ ಮಾತು. ಯಾವನಾದರೂ ಒಬ್ಬ ವ್ಯಕ್ತಿಗೆ ಸೋಲಿನ ರುಚಿ ತೋರಿಸಬೇಕು ಅಂತ ದೇವತೆಗಳು ಬಯಸಿದ್ರೆ ಅವ್ರ ಎದುರಿಗೆ ಬಂದು ಪ್ರತ್ಯಕ್ಷವಾಗಿ ನಮ್ಮ ಕೆಲಸ ಹಾಳಾಗುವಂತೆ ಮಾಡೋದಿಲ್ಲ. ಅವರು ಮತ್ತೇನ್ ಮಾಡ್ತಾರೆ? ಬುದ್ಧಿಂ ತಸ್ಯ ಅಪಕರ್ಷಂತಿ, ಅವನ ಬುದ್ಧಿಯನ್ನ ಈ ದೇವತೆಗಳು ಹಾಳು ಮಾಡ್ತಾರೆ. ಮೊದಲು ಸಹ ಅವಾಚೀನಾನಿ ಪಶ್ಯತಿ, ಅವನು ವಿರುದ್ಧವಾದ ಸಂಗತಿಗಳನ್ನು ಕಾಣಲಿಕ್ಕೆ ಶುರು ಮಾಡ್ತಾನೆ. ಯಾವ ಮಾರ್ಗದಲ್ಲಿ ಹೋಗಬೇಕೋ, ಯಾವ ಮಾರ್ಗದಿಂದ ಕಾರ್ಯ ಮಾಡಬೇಕೋ ಅದನ್ನು ಹೊರತುಪಡಿಸಿ ಮತ್ತೊಂದೇನೋ ಕಾರ್ಯವನ್ನು ಮಾಡಲಿಕ್ಕೆ ತೊಡಗಿಬಿಡ್ತಾನೆ. ಇದು ದೇವತೆಗಳು ಮಾಡುವಂಥ ರೀತಿ. ಅದರಿಂದ ಯಾವತ್ತೂ ಅವರು ತೆರೆಮರೆಯಲ್ಲೇ ಇರ್ತಾರೆ. ನೇರವಾಗಿ ಅನುಗ್ರಹ ಮಾಡೋದೂ ಇಲ್ಲ, ಅವಗ್ರಹ ಮಾಡೋದೂ ಇಲ್ಲ. ಹಾಗಾದ್ರೆ ನಮ್ಮಂಥವರಿಗೆ ಆ ದೇವತೆಗಳ ಆರಾಧನೆಗೆ ಮಾರ್ಗ ಏನು ಅಂದ್ರೆ, ದೇವತೆಗಳ ಆರಾಧನೆಗೆ ಮಾರ್ಗಗಳು ಅವರು ಏನು ಶಿಲಾ ವಿಗ್ರಹಗಳಲ್ಲಿ, ಕಾಷ್ಠ ವಿಗ್ರಹಗಳಲ್ಲಿ, ಲೋಹ ವಿಗ್ರಹಗಳಲ್ಲಿ ಸನ್ನಿಹಿತರಾಗಿರ್ತಾರೆ. ಆ ವಿಗ್ರಹಗಳಂತೂ ಇದ್ದೇ ಇರ್ತವೆ. ಅದರ ಜೊತೆಗೆ ಚಲಪ್ರತಿಮೆಗಳು ಅಂತ, ಈ ಜ್ಞಾನಿಗಳೇನಿದ್ದಾರೆ ಅವರು ಚಲಪ್ರತಿಮೆಗಳು. ದೇವತೆಗಳು ತಮಗಿಂತ ಕೆಳಗಿನ ವಿದುಷಃ, ಋಷಿ ಮೊದಲಾದಂಥ ಸಾಧು ಸಜ್ಜನರು ಮೊದಲಾದವರೇನಿದ್ದಾರೆ ಅವರು ಯೋಗಿಗಳ ಗಣದಲ್ಲಿ, ದೇವತೆಗಳ ಬಳಿಕ ಇರುವಂಥ ಪಿತೃಗಳ ಮೇಲೆ ಇರುವಂಥ ಗಣ ಏನಿದೆ ಆ ಗಣದಲ್ಲಿ ಸೇರಿದವುದಾಗಿರಬಹುದು, ಅಥವಾ ಆ ಗಣದಲ್ಲಿ ಸೇರದೆ ಹೋದರೂ ಕೂಡ ಮನುಷ್ಯೋತ್ತಮರಲ್ಲಿಯೇ ಯಾರಾದರೂ ದೊಡ್ಡ ಸಾಧಕರು ನಮ್ಮ ಸುತ್ತಮುತ್ತಲು ಕಣ್ಣಿಗೆ ಬಿದ್ದಂಥವರು ಆಗಿರಬಹುದು. ಅವರನ್ನ ನಮಗೆ ಒದಗಿಸಿಕೊಡ್ತಾರೆ ಈ ದೇವತೆಗಳು. ಒದಗಿಸಿಕೊಟ್ಟು ಅವರಲ್ಲಿ ನಾವೇನು ಪೂಜೆಯನ್ನು ಮಾಡ್ತೀವಿ, ಪ್ರತ್ಯಕ್ಷವಾಗಿ ನಮಗೆ ಕಂಡು ಬಂದಂಥ ಜ್ಞಾನಿಗಳಿಗೆ ಅವರು ನಮ್ಮ ಬಳಿಗೆ ಬಂದಾಗ ಅವರಿಗೆ ಆಯಾಸ ಪರಿಹಾರ ಮಾಡೋದು, ಪಾದ ತೊಳೆಯೋದು, ಭೋಜನಾದಿಗಳನ್ನು ಮಾಡಿಸೋದು, ಅವರ ಆಸನ ಶಯನ ಮೊದಲಾದವುಗಳಿಗೆ ಅನುಕೂಲ ಮಾಡಿಕೊಡೋದು, ಇದೆಲ್ಲ ಏನಿದೆ ಈ ಕಾರ್ಯಗಳನ್ನು ಅವರಿಗೆ ನಾವು ಮಾಡಬೇಕು. ಇದು ಅವರಿಗೆ ಮಾಡುವಂತಹ ಪೂಜಾ. ಹೀಗೆ ನಾವು ಆ ಜ್ಞಾನಿಗಳಾದವರಿಗೆ, ಗುರುಗಳಾದವರಿಗೆ ಪೂಜೆಯನ್ನು ಮಾಡಿದರೆ ದೇವತೆಗಳು ಅವರೊಳಗಿದ್ದು ಅದನ್ನು ಸ್ವೀಕಾರ ಮಾಡ್ತಾರೆ. ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತಿ ಅನುಪಮಾಂ ಸದಾ. ಅವರೊಳಗೆ ದೇವತೆಗಳೇ ಇದ್ದು, ವಿಷ್ಣು ಮೊದಲಾದ ಎಲ್ಲ ದೇವತೆಗಳು ಈ ಜ್ಞಾನಿಗಳೊಳಗಿದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಆದ್ರಿಂದ ಆ ಜ್ಞಾನಿಗಳ ಪೂಜಾ ಅಂತ ಅನ್ನೋದು ಇಷ್ಟು ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ಭಾಗವತವು ಹಾಗೆ ಹೇಳ್ತದೆ, ನಹಿ ಅಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯಾ ತೇ ಪುನಃ ಚುರುಕಾಲೇನ ದರ್ಶನಾದೇವ ಸಾಧವ ಅಂತ. ನಾವು ತೀರ್ಥಕ್ಷೇತ್ರಗಳು, ಗಂಗೆ ಮೊದಲಾದವುಗಳಿಗೆ ಹೋಗ್ತೇವೆ. ಹೋಗಬಾರದು ಅಂತಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಕಾರ್ಯವೇ. ಹಾಗೆ ಶಿಲಾ ವಿಗ್ರಹಗಳು ಎಲ್ಲಿ ದೇವಾಲಯಗಳಿರ್ತವೆ ಅಲ್ಲೂ ಕೂಡ ನಾವು ಹೋಗ್ತಿರ್ತೇವೆ. ಹೋಗಿ ಅಲ್ಲಿ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ತೇವೆ. ಅದು ಶ್ರೇಷ್ಠವಾದ ಕಾರ್ಯವೇ.
ಆದರೆ ಅದೆಲ್ಲದರಿಂದ ನಮಗೆ ಕೆಲವು ಬಾರಿ ವಿಳಂಬವಾಗಿ ಫಲ ಸಿಗಬಹುದು, ಕೆಲವು ಬಾರಿ ಸಿಗದೇನೆ ಹೋಗಬಹುದು. ಅದು ನಾವಿರುವ ಹಿನ್ನೆಲೆಯನ್ನು ಹೊಂದ್ಕೊಂಡಿರ್ತದೆ. ಆದರೆ ತೇಪುನಂ ತಿರುಕಾಲೇನ ದರ್ಶನಾದೇವ ಸಾಧವ. ಸಾಧು ಸಜ್ಜನರನ್ನ, ಗುರುಗಳನ್ನ, ಜ್ಞಾನಿಗಳನ್ನ ಗೌರವಿಸುವುದೇನಿದೆ, ಅವರ ದೃಷ್ಟಿಗೆ ನಾವು ನಮ್ಮನ್ನು ಒಡ್ಡಿಕೊಳ್ಳುವುದು, ಅವರ ಕಣ್ಣೋಟಕ್ಕೆ ನಾವು ಬೀಳುವುದು ಅಂತ ಒಂದರ್ಥ. ಇನ್ನೊಂದು, ಅವರ ದೃಷ್ಟಿ ದರ್ಶನ ಅಂದ್ರೆ ಕಣ್ಣೋಟ ಮಾತ್ರ ಅಲ್ಲ, ಅವರ ತಾತ್ವಿಕ ದೃಷ್ಟಿಕೋನ. ಆ ತಾತ್ವಿಕ ದೃಷ್ಟಿಕೋನವನ್ನು ನಾವು ಕೇಳಿ ನಮ್ಮದಾಗಿಸಿಕೊಳ್ಳೋದು. ಹೀಗೆಲ್ಲ ಮಾಡಿದರೆ ಅದರ ಮೂಲಕ ಆ ಸಾಧುಗಳು ನಮ್ಮನ್ನೇನು ಪವಿತ್ರರನ್ನಾಗಿ ಮಾಡ್ತಾರೆ, ನಮ್ಮಲ್ಲಿ ದೋಷಗಳನ್ನು ತೊಳಿತಾರೆ, ಕೂಡಲೇ ಮಾಡ್ತಾರೆ. ಮತ್ತು ಆ ಸಿಗುವಂಥ ಫಲ ಬಹಳ ದೀರ್ಘಕಾಲದ್ದಾಗಿರ್ತದೆ. ಅದಕ್ಕಾಗಿ ಅದನ್ನ ಏಕೈಕಂ ಪಾಂಡವ ಶ್ರೇಷ್ಠ ಗೋಪ್ರದಾನಾದ್ ವಿಶಿಷ್ಯತೆ ಅಂತ ವರ್ಣನೆ ಮಾಡಿರೋದು. ವೈಷ್ಣವ ಪಾಠದಲ್ಲಿ 59ನೇ ಶ್ಲೋಕ. ಬ್ರಾಹ್ಮಣರು ಭೋಜನ ಮಾಡಿದ ಬಳಿಕ ಅವರ ಊಟ ಮಾಡಿದ ಜಾಗದಲ್ಲಿ ಗೋಮಯ ಮಾಡೋದು, ಅವರಿಗೆ ಪಾದ ಸೇವಾ ಮಾಡೋದು, ಅವರಿಗೆ ಮನೆಯಲ್ಲಿ ಅವ್ರು ಬಂದಾಗ ಆಶ್ರಯ ಕೊಡೋದು, ಅವರ ಆಸನ, ಅವರ ಶಯನ ಮೊದಲಾದವುಗಳಿಗೆ ಅನುಕೂಲ ಮಾಡಿಕೊಡುವುದೇನಿದೆ, ಗೋದಾನಕ್ಕಿಂತ ಬಹಳ ದೊಡ್ಡದು, ಬಹಳ ಮಹತ್ವದ ಮಾತಿದು. ಗೋದಾನ ಮಾಡ್ತೇವೆ ನಾವು, ಗೋದಾನ ಮಾಡಬೇಕು ಅಂತ ಹಂಬಲಿಸ್ತೇವೆ. ಗೋದಾನ ಆಗದೇ ಇದ್ರೆ ಪ್ರತ್ಯಾಮ್ನಾಯವಾಗಿ ಮತ್ತೊಂದೇನಾದರೂ ಮಾರ್ಗವನ್ನ ಪುರೋಹಿತರಾದವರು ತೋರಿಸ್ತಿರ್ತಾರೆ. ಆದರೆ ಮಹಾಭಾರತ ಇದನ್ನಿಷ್ಟು ಅದ್ಭುತವಾಗಿ ಹೇಳಿದೆಯಲ್ಲ. ಗೋದಾನವನ್ನು ಮಾಡೋಣ, ಯಾರಾದರೂ ಮೃತರಾಗಿದ್ದಾಗ 6ನೇ ತಿಂಗಳಲ್ಲೆಲ್ಲ ಗೋದಾನ ಮಾಡ್ಲಿಕ್ಕೆ ಹೇಳಿರ್ತಾರೆ. ಅನೇಕ ಸಂದರ್ಭದಲ್ಲಿ ಗೋದಾನ ಮಾಡುವುದು ಅಂತ ಹೀಗೆ ತುಂಬಾ ವಿಶೇಷತಃ ಗೋ ಸಂಪತ್ತು ಕ್ಷೀಣಿಸ್ತಾ ಇರುವಂತಹ ಇಂತಹ ಒಂದು ಪ್ರಸಂಗದಲ್ಲಿ. ಆದರೆ ಅದೆಲ್ಲದಕ್ಕಿಂತಲೂ ಇದು ಬಹಳ ಶ್ರೇಷ್ಠವಾದದ್ದು. ಭಗವಂತನನ್ನು ಗೋಬ್ರಾಹ್ಮಣ ಹಿತ ಅಂತ ಹೇಳ್ತಾರೆ. ಗೋವುಗಳಿಗೂ ಹಿತ ಭಗವಂತ, ಹಾಗೆ ಬ್ರಾಹ್ಮಣರಿಗೂ ಜ್ಞಾನಿಗಳಿಗೂ ಕೂಡ ಅವನು ಹಿತಕರ. ಗೋವುಗಳನ್ನ ಬ್ರಾಹ್ಮಣರನ್ನು ಪೂಜೆ ಮಾಡಿದರೆ ಭಗವಂತನ ಪೂಜೆ ಮಾಡಿದಂತೆನೆ ಜ್ಞಾನಿಗಳಾದ ಬ್ರಾಹ್ಮಣರ ಪೂಜೆ ಮಾಡಿದರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಾಗವತ ತಾತ್ಪರ್ಯ ಮತ್ತೂ ಒಂದ್ ಕಡೆ ಹೇಳ್ತದೆ, ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿದ್ವತ್ತು ಸಂಸ್ಥಿತಾ ಅಂತ. ಎಲ್ಲ ತೀರ್ಥಗಳು ಮತ್ತೆ ಎಲ್ಲ ದೇವತೆಗಳು ವಿದ್ವತ್ಸು ಜ್ಞಾನಿಗಳಾದವರಲ್ಲಿ ಇರ್ತಾರೆ, ಅವ್ರು ಪೂಜಾ ಮಾಡಬೇಕು ಅಂತ. ಹೀಗೆ ಏನಕ್ಕೇನ ಪ್ರಕಾರೇಣ ಆ ಸಜ್ಜನರ ಸಹವಾಸ ಮಾಡೋದು ಬಹಳ ಮುಖ್ಯ. ಅವರ ಪೂಜೆ ನಡೆದಾಗಲೇ, ಆ ಜ್ಞಾನಿಗಳ ಪೂಜಾ ನಡೆದಾಗಲೇ ಅವರೊಳಗಿರುವಂತಹ ಭಗವಂತನು ಕೂಡ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಎಲ್ಲ ದೇವತೆಗಳು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಅದರ ವರ್ಣನ. ಕೇವಲ ಭಗವಂತನ ಪೂಜೆ, ಅವರ ಆ ಜ್ಞಾನಿಗಳಾದವರು ಪುಣ್ಯಾತ್ಮರಾದವರು ಮನೆಗೆ ಬಂದಾಗ ಅವರಿಗೆ ಸೇವಾ ಮಾಡುವುದು ಹೀಗೆ ಕೇವಲ ಪುಣ್ಯಕರ ಅಂತ ಮಾತ್ರ ಅಲ್ಲ, ಮೋಕ್ಷ ಸಾಧನ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ್ದು ಅಂತ ಭಾಗವತ ತಾತ್ಪರ್ಯ ಇತ್ಯಾದಿಗಳು ಹೇಳ್ತಾರೆ. ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತಾನಾಂ ಕಿಮುತಾಶಿಷಃ ಅಂತ ಭಾಗವತದ ಒಂದ್ ಕಡೆ ಹೇಳ್ತದೆ. ಭಗವತ್ ಸಂಗಿ ಸಂಗಸ್ಯ, ಭಗವಂತನ ಭಕ್ತರು ಯಾರಿದ್ದಾರೆ ಅವರ ಸಂಘನೇ ನನಗೆ ಬೇಕು. ಅದರ ಎದುರಿಗೆ ನನಗೆ ಆ ಭಗವಂತನ ಭಕ್ತರ ಜ್ಞಾನಿಗಳ ಸಂಘದ ಎದುರಿಗೆ ನನಗೆ ನ ಸ್ವರ್ಗಂ ನ ಪುನರ್ಭವಂ, ನನಗೆ ಸ್ವರ್ಗವೂ ಬೇಡ ಮೋಕ್ಷವೂ ಬೇಡ ಅಂತ ವರ್ಣನೆ ಮಾಡ್ತಾರೆ. ನ ಸ್ವರ್ಗಂ ನ ಪುನರ್ಭವಂ ಕ್ಷಣಾರ್ಧೇನಾಪಿ ತುಲಯೇ, ನಾನದನ್ನ ಭಗವಂತನ ಭಕ್ತರ ಆ ಸಂಘವನ್ನು, ಸ್ವರ್ಗ ಮತ್ತು ಮೋಕ್ಷಗಳನ್ನು ಇವೆರಡನ್ನೂ ನಾನು ಹೋಲಿಸಿ ನೋಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಹೋಲಿಸಿ ನೋಡುವ ಅಪೇಕ್ಷೆಯೇ ನನಗಿಲ್ಲ. ಯಾಕೆಂದ್ರೆ ಭಗವಂತನ ಸಂಘ, ಭಕ್ತರ ಸಂಘನೇ ಅಷ್ಟು ದೊಡ್ಡದು ಅಂತ. ಯಾಕೆ ಮೋಕ್ಷ ದೃಷ್ಟಿಯಿಂದ ಯಾಕೆ ದೊಡ್ಡದು ಅಂದ್ರೆ, ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ.
ನಾವು ಮೋಕ್ಷ ಸಾಧನೆಗಾಗಿ ಏನು ಪ್ರಯತ್ನ ಪಡ್ತೀವಲ್ಲ ಅಲ್ಲಿ ಬಹಳ ಶೀಘ್ರವಾಗಿ ನಾವು ಮೋಕ್ಷವನ್ನ ಏನಾದರೂ ಹೊಂದಲಿಕ್ಕೆ ಬಯಸಿದ್ರೆ ಮತ್ತೆ ಆ ಥರ ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸಿದ್ದಾದ್ರೆ ಆವಾಗ ನಮ್ಮ ಸ್ವರೂಪ ಅಂತನ್ನುವುದು ಪೂರ್ಣ ಅರಳದೇ ಇರಬಹುದು, ಪೂರ್ಣ ಸ್ವರೂಪದ ಅಭಿವ್ಯಕ್ತಿ ಆಗದೇ ಇರಬಹುದು. ಪುನರ್ಜನ್ಮ ಇಲ್ಲ, ಮೋಕ್ಷ ಹೊಂದಿದೆವು, ಸತ್ವರಜಸ್ತಮೋ ಗುಣಗಳ ಬಂಧನವನ್ನು ತಪ್ಪಿಸ್ಕೊಂಡೆವು. ಆದರೆ ನಮ್ಮ ಸ್ವರೂಪ ಎಷ್ಟು ಅರಳಬೇಕಾಗಿತ್ತೋ, ಎಷ್ಟು ವಿಕಸಿತ ಆಗಬೇಕಾಗಿತ್ತೋ ಅಷ್ಟು ಅರಳಲಿಲ್ಲ. ಆ ಮೂಲಕ ಮುಕ್ತಿಯಲ್ಲಿ ಎಷ್ಟು ಸುಖ ಬೇಕೋ, ಎಷ್ಟು ಸುಖ ಸಿಗಬೇಕಾಗಿತ್ತು ವಾಸ್ತವಿಕವಾಗಿ ಅಷ್ಟು ಸಿಗದೆ ಹೋಗುವ ಸಾಧ್ಯತೆ ಇದೆ. ಮುಕ್ತಿಗಾಗಿ ನಾವು ಬಹಳ ತರಾತುರಿ ಮಾಡಿದರೆ, ಅದರ ಬದಲು ಮುಕ್ತಿಗೆ ಹೋಗುವುದನ್ನು ನಾವು ವಿಳಂಬಿಸಿದರೆ ಅದರಿಂದ ಮಹಾಫಲ ಇದೆ ಅಂತ ಹೇಳ್ತಾರೆ. ವಿಳಂಬಿಸುವುದು ಅಂದ್ರೆ ಆಲಸ್ಯ ಮಾಡುವುದು, ಧರ್ಮ ಕಾರ್ಯ ಮತ್ತೆ ಶ್ರವಣ ಮರಣಾದಿಗಳನ್ನ ವಿಳಂಬ ಮಾಡುವುದು ಅಂತ ಅರ್ಥ ಅಲ್ಲ. ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾನೆ ಇರಬೇಕು. ತಥೋ ವೃದ್ಧಿ ಹೇತೋಹೋ ತತ್ಸಂಗತಿರುವರ. ಯಾರು ಸಜ್ಜನರು ಜ್ಞಾನಿಗಳು ಮನೆಗೆ ಬರ್ತಾರೆ ಅಥವಾ ಎಲ್ಲೋ ನಮಗೆ ಸಿಗ್ತಾರೆ, ಅವರು ಸಹವಾಸ ಮಾಡಿದಾಗ ಕೇವಲ ಅವರು ಸೇವಾ ಮಾಡಿ ತೃಪ್ತರಾಗಿ ಬಿಡೋದು ಅಷ್ಟು ಮಾತ್ರ ಅಲ್ಲ. ನಾನು ಆಗಲೇ ಹೇಳಿದೆ, ದರ್ಶನಾದೇವ ಸಾಧವ ಅಂತ ದೃಷ್ಟಿಕೋನವನ್ನು ನಾವು ಅಳವಡಿಸ್ಕೋಬೇಕು. ತಮ್ಮ ಹತ್ರ ಬರುವಂತಹ ಜನ ಅವರು ಕೇವಲ ನಮಗೆ ಸೇವಾ ಮಾಡ್ತಿದ್ದ ತಮಗೆ ಸೇವಾ ಮಾಡ್ತಾರೆ ಅಂದ್ರೆ ಆ ಸಾಧುಗಳಿಗೂ ಕೂಡ ಅಷ್ಟು ಸಮಾಧಾನ ಆಗೋದಿಲ್ಲ. ಬಂದ ಜನ ಪರಿಪ್ರಶ್ನೆ ಮಾಡಿ ಸೇವಾ ಮಾಡಿ ಏನಾದರೂ ಕೇಳಲಿಕ್ಕೆ ಶ್ರವಣಕ್ಕೆ ಪ್ರಯತ್ನ ಪಟ್ರೆ, ಸಂಶಯದ ಪರಿಹಾರಕ್ಕಾಗಿ ಪ್ರಯತ್ನ ಪಟ್ರೆ ಅಂಥವರಿಂದ ಆ ಸಜ್ಜನರು ತುಂಬಾ ಪ್ರೀತರಾಗ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಅಂತ ಭಗವದ್ಗೀತೆ ಹೇಳೋದು ಅದನ್ನೇ. ಸೇವಾ ಮಾಡು, ಅವ್ರದ್ದೇನಾದ್ರು ಕೆಲಸಗಳಿದ್ರೆ ಮಾಡಿಕೊಡು, ಇಲ್ಲ ಅಂತಲ್ಲ. ಪ್ರಣಿಪಾತೇನ ಅವರಿಗೆ ನಮಸ್ಕಾರ ಮಾಡು, ಪರಿಪ್ರಶ್ನೆಯನ ನಾನು ಅದನ್ನ ಹೀಗೆ ಆಲೋಚನೆ ನೋಡಿ, ಪರಿಪರಿಯಾಗಿ ಅವ್ರನ್ನ ಪ್ರಶ್ನಿಸುವುದು, ನಾನಾ ಥರ ಅವ್ರನ್ನ ಪ್ರಶ್ನಿಸಿ ಅವರ ಮೂಲಕ ನಮ್ಮ ಸಂಶಯಗಳನ್ನ ಪರಿಹರಿಸ್ಕೊಳ್ಬೇಕು, ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು. ಆವಾಗ ನಮ್ಮ ಶ್ರವಣ ಇನ್ನೂ ದೃಢ ಆಗ್ತದೆ, ಅದರ ಮೂಲಕ ಮನನ ದೃಢ ಆಗ್ತದೆ, ಆ ಮೂಲಕ ಜ್ಞಾನವು ನಮ್ಮ ಧ್ಯಾನವೂ ಕೂಡ ದೃಢ ಆಗ್ತದೆ. ಆಗ ನಮ್ಮ ಸ್ವರೂಪ ಅಂತನ್ನೋದು, ಸ್ವರೂಪದ ಹೂವು ಚೆನ್ನಾಗಿ ಅರಳಲಿಕ್ಕೆ, ಪೂರ್ಣವಾಗಿ ಅರಳಲಿಕ್ಕೆ ಅದರಿಂದ ಸಹಾಯಕ ಆಗ್ತದೆ. ಮುಕ್ತಿಯಲ್ಲಿ ಶ್ರೇಷ್ಠ ಸುಖ ಅದರಿಂದ ದೊರಕ್ತದೆ ಅಂತ ಅದರ ಅಭಿಪ್ರಾಯ. ನಮ್ಮ ಸಂಪರ್ಕಕ್ಕೆ ಬಂದವರು ಅವರು ನಮ್ಮ ಸ್ವರೂಪ ಗುರು ಹೌದೋ ಇಲ್ಲೋ ಆ ವಿಷಯ ಈಗ ನಮಗೆ ಪ್ರಸ್ತುತ ಅಲ್ಲ. ನಾವು ಸಾಧನೆಯಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಏರಲಿಲ್ಲ. ಆದರೆ ಯಾರೇ ಜ್ಞಾನಿಗಳು ಬಂದಾಗಲೂ ಕೂಡ ಅವರ ಮೂಲಕ ನಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು. ಮಹದ್ಭ್ಯೋ ವಿಷ್ಣು ಭಕ್ತೇಭ್ಯೋ ಯಥಾಶಕ್ತಿ ಚ ಸಂಶಯಾನ್ ಛಿಂದ್ಯಾತ್ ಅಂತ ಅನುವ್ಯಾಖ್ಯಾನ ಸರ್ವ ವೇದಾಧಿಕರಣದಲ್ಲಿ ವರ್ಣನೆ ಮಾಡ್ತದೆ. ತನಗಿಂತ ದೊಡ್ಡವರಾದಂಥ ಯಾರೇ ಜ್ಞಾನಿಗಳು ಬಂದರೆ ಅವರ ಮೂಲಕ ನಮ್ಮ ಸಂಶಯಗಳನ್ನು ಪರಿಹಾರ ಮಾಡ್ಕೊಳ್ಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು ಅವರ ಮೂಲಕ. ಯದಿ ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ, ಬಂದವನು ನಮ್ಮ ಸಂಪರ್ಕಕ್ಕೆ ಬಂದವನು ಬಹಳ ದೊಡ್ಡ ಜ್ಞಾನಿ ಏನಾಗಿಲ್ಲದೆ ಇರಬಹುದು, ಅಭಾವೇ ನಿರ್ಣಯಜ್ಞಸ್ಯ, ಸಕಲ ಶಾಸ್ತ್ರಗಳ ನಿರ್ಣಯವನ್ನು ಬಲ್ಲಂತಹ ಮಹಾ ಅನುಭಾವೇ ಆತ ಅಲ್ಲದೇ ಇರಬಹುದು. ಆದರೆ ಅವನಲ್ಲಿ ಯದಿ ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ, ನಮಗಿಂತ ಹೆಚ್ಚಿನ ಜ್ಞಾನ ಆತನಲ್ಲಿ ಕಂಡು ಬಂತು ಅಂತಾದ್ರೆ, ಅಂತ ಒಂದು ಪ್ರಾಮಾಣಿಕ ಮನೋಭಾವ ಆತನಲ್ಲಿ ಕಂಡು ಬಂತು ಅಂತಾದ್ರೆ ಅವನಿಂದ ಸಚ್ಛಾಸ್ತ್ರಾಣ್ಯವು ಸರ್ವದಾ ಶೃಣುಯಾತ್, ಯಾವತ್ತೂ ಅದನ್ನು ಅಧ್ಯಯನ ಮಾಡಲೇಬೇಕು. ಅವನ ಕಡೆಯಿಂದ ಅವನ ಮೂಲಕ ಸಚ್ಛಾಸ್ತ್ರವನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಇನ್ನ ಸ್ವರೂಪ ಗುರುವಾದವನೇ ಗುರುಹು ಉತ್ತಮ, ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹಾಗುರು ಏನಾದರೂ ಯಾವುದಾದ್ರೂ ಕಾಲದಲ್ಲಿ ಲಬ್ಧನಾದ್ರೆ ಅವನು ಮತಿಶ್ರುತಿ ಧ್ಯಾನ ಕಾಲಂ ವಿಶೇಷ ಗುರುರುತ್ತಮ ವ್ಯಕ್ತಿ ತಸ್ಯುಕ್ತಿ ಮಾರ್ಗೇಣ ಕುರುವತ ಸ್ಯಾಧ್ಯ ದರ್ಶನಂ ಅಂತ ಅದು ಕೂಡ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನಾವು ಎಷ್ಟು ಶ್ರವಣ ಮಾಡಬೇಕು, ಎಷ್ಟು ಮನನ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು, ಯಾವ ರೂಪವನ್ನ, ಏನೇನು ವಿಷಯಗಳನ್ನು ತಿಳ್ಕೊಳ್ಬೇಕು, ನಮಗೆ ಯೋಗ್ಯವಾದ ಜ್ಞಾನ ಯಾವುದು ಅನ್ನೋದೆಲ್ಲವನ್ನೂ ಕೂಡ ಆ ಗುರು ತಿಳಿಸ್ತಾನೆ. ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಅವನದೇ ಆದಂತಹ ಒಂದು ಸಾಧನೆಯ ಮಾರ್ಗ ಇರ್ತದೆ. ಅದನ್ನ ಗುರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾನೆ.
ತಸ್ಯ ಉಕ್ತಿ ಮಾರ್ಗೇಣ, ಅವನು ಹೇಳಿದ ಮಾರ್ಗದಲ್ಲಿ ನಾವು ಶ್ರವಣವನ್ನು ಮುಂದುವರಿಸಿದ್ದಾದ್ರೆ ಸ್ಯಾಧಿ ದರ್ಶನಂ, ಭಗವಂತನ ಸಾಕ್ಷಾತ್ಕಾರ ಆವಾಗ ಆಗ್ತದೆ ಅಂತ ಅದರ ತಾತ್ಪರ್ಯ. ಅನಾದಿ ಯೋಗ್ಯತಾಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ ತತ್ರ ವಿಷ್ಣೋಸ್ತು ಪ್ರಸಾದಾದ್ ವೈಷ್ಣವಂ ವಪುಃ ಸ್ವಯಂ ವಿಜ್ಞಾಯತೆ ಕಿಂಚಿತ್ ಶ್ರೂಯತೆ ಕಿಂಚಿತ್ ಅನ್ಯತಃ. ನಮ್ಮೆಲ್ಲರ ಎಲ್ಲಾ ಸಾಧಕರ ಯೋಗ್ಯತೆಯೂ ಕೂಡ ಅನಾದಿಯಾದದ್ದು, ಭಿನ್ನ ಭಿನ್ನವಾದದ್ದು. ಒಬ್ಬೊಬ್ಬರದ್ದು ಒಂದೊಂದು ಯೋಗ್ಯತೆ, ಅದು ಭಿನ್ನ ಭಿನ್ನವಾಗಿದೆ. ದರ್ಶನ ಸಾಧನ, ನಮ್ಮ ಸಾಧನೆಯ ಮಾರ್ಗವೇ ಭಿನ್ನ ಭಿನ್ನವಾಗಿದೆ. ಅದನ್ನ ಜ್ಞಾನಿಗಳ ಮೂಲಕ ನಾವು ತಿಳಿದುಕೊಂಡು, ಭಗವಂತನ ಸ್ವರೂಪವನ್ನು ತಿಳಿದುಕೊಂಡು ಮುಂದೆ ಸಾಧನೆಯನ್ನು ಮುಂದುವರಿಸಬೇಕಾಗ್ತದೆ. ಅದಕ್ಕಾಗಿ ಅದು ಭಗವದ್ಗೀತಾದ 13ನೇ ಅಧ್ಯಾಯದ 26ನೇ ಶ್ಲೋಕ ಹೇಳೋದು, ಶುತ್ವ ಅನ್ಯೇಭ್ಯ ಉಪಾಸತೆ. ಬೇರೊಬ್ಬರ ಮೂಲಕ ಶ್ರವಣ ಮಾಡಿ ನಾವು ತಿಳ್ಕೊಳ್ಬೇಕು. ಇದನ್ನ ಜ್ಞಾನಿಗಳ ಮೂಲಕ ಶ್ರವಣ ಮಾಡುವುದಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಯಾವದ್ ಬ್ರಹ್ಮ ಬ್ರಹ್ಮಣಸ್ತು ಪ್ರಾಯೋನ ಪ್ರತಿಭಾಸಿತಂ ಋಷೀನ್ ರಾಜ್ಞ ತಥಾರಭ್ಯ ಪ್ರತಿಭಾ ಅಭ್ಯಧಿಕಾ ಬಲಾತ್. ಮನುಷ್ಯೋತ್ತಮರಿಗಿಂತ ಚಕ್ರವರ್ತಿಗಳಿಗೆ, ಅವರಿಗಿಂತ ಋಷಿಗಳಿಗೆ, ಅವರಿಗಿಂತ ದೇವತೆಗಳಿಗೆ, ಅವರಿಗಿಂತ ಚತುರ್ಮುಖ ಬ್ರಹ್ಮನಿಗೆ ಆ ಭಗವಂತನನ್ನು ತಿಳಿಯಬಲ್ಲಂತಹ ಪ್ರತಿಭಾ ಹೆಚ್ಚು ಹೆಚ್ಚು ಇರ್ತದೆ. ಬ್ರಹ್ಮಣಸ್ತು ಪ್ರಾಯೋನ ಪ್ರತಿಭಾಸಿತಂ, ಚತುರ್ಮುಖ ಬ್ರಹ್ಮನಿಗೆ ಪ್ರಾಯ ತಿಳಿಯದಂತಹ ಸಂಗತಿಯೇ ಇಲ್ಲ, ಎಲ್ಲವೂ ಅವನಿಗೆ ಗೊತ್ತು. ಆದರೆ ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಅಷ್ಟಾದರೂ ಕೂಡ ಅವನು ತನ್ನ ಮೂಲ ರೂಪದಲ್ಲಿ ಅಥವಾ ಇಲ್ಲಿ ಅವತಾರ ಮಾಡಿ ಬಂದಾಗ ವ್ಯಾಸ, ಕೃಷ್ಣ ಮೊದಲಾದ ರೂಪಗಳಿಂದ ಅದನ್ನು ಶ್ರವಣ ಮಾಡ್ತಾನೇ ಇರ್ತಾನೆ. ಯಾಕಂದ್ರೆ ಭಗವಂತನಿಗೆ ಅದರಿಂದ ಪ್ರೀತಿ ಆಗ್ತದೆ. ಸರ್ವಜ್ಞನಾದಂತಹ ಚತುರ್ಮುಖ ಬ್ರಹ್ಮನೇ ಹಾಗೆ ಶ್ರವಣ ಮಾಡ್ತಾನೆ ಅಂತಾದ್ರೆ ಇನ್ನು ಉಳಿದ ದೇವತೆಗಳ, ಉಳಿದ ಮನುಷ್ಯರ ಮಾರ್ಗ ಏನು? ಅವರೆಲ್ಲರೂ ಕೂಡ ಯಾವತ್ತೂ ಶ್ರವಣಕ್ಕಾಗಿ ಹಾತೊರಿತಾನೇ ಇರ್ತಾರೆ. ಅದಕ್ಕೆ ಏನ್ ನಾವು ಅಶ್ವಮೇಧಿಕ ಪರ್ವವನ್ನು ನೋಡ್ತಾ ಇದ್ದೀವಿ, ವೈಷ್ಣವ ಧರ್ಮ ಪರ್ವವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಆ ದೇವತೆಗಳ ಅವತಾರಭೂತರಾದಂತಹ ಯುಧಿಷ್ಠಿರಾದಿಗಳು ಕೃಷ್ಣನ ಮೂಲಕ ಶ್ರವಣ ಮಾಡ್ತಾ ಇರೋದು ಅದಕ್ಕಾಗಿಯೇ. ಅದನ್ನೇ ಆ ಅನುವ್ಯಾಖ್ಯಾನದ ಸರ್ವವೇದಾಧಿಕರಣದಲ್ಲಿ ವರ್ಣನೆ ಮಾಡುವುದು ಈ ಕಾರಣಕ್ಕಾಗಿ. ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಅಂತ ಧ್ಯಾಯಂತಿ ಚ ಯಥಾಯೋಗಂ. ಪ್ರತಿಯೊಬ್ಬರೂ ಕೂಡ ಯಾವತ್ತೂ ಅಧ್ಯಯನವನ್ನು ಮಾಡ್ತಾನೆ ಇರಬೇಕು, ಶ್ರವಣ ಮಾಡ್ತಾನೆ ಇರಬೇಕು. ದೇವತೆಗಳು ಶ್ರವಣ ಮಾಡ್ತಾರೆ, ಮೂಲ ರೂಪದಲ್ಲೂ ಮಾಡ್ತಾರೆ, ಅವತಾರ ರೂಪದಲ್ಲೂ ಮಾಡ್ತಾರೆ. ಪಾಂಡವರು ವ್ಯಾಸರ ಮೂಲಕ ಮಾಡಿದ್ರು, ಅರ್ಜುನ ಕೃಷ್ಣನ ಮೂಲಕ ಗೀತೆ ಕೇಳಿದ, ಅನುಗೀತೆ ಕೇಳಿದ. ಈಗ ಪಾಂಡವರು ವೈಷ್ಣವ ಧರ್ಮ ಪರ್ವವನ್ನು ಕೃಷ್ಣನ ಮೂಲಕ ಕೇಳ್ತಾ ಇದ್ದಾರೆ. ಇದೇ ಪಾಂಡವರು ಕೃಷ್ಣನ ಸಮ್ಮುಖದಲ್ಲಿ ಭೀಷ್ಮರ ಮೂಲಕ ಶಾಂತಿ ಪರ್ವವನ್ನ ಶ್ರವಣ ಮಾಡಿದರು. ಧ್ಯಾಯಂತಿ ಚ ಯಥಾಯೋಗಂ, ಅವರು ಧ್ಯಾನ ಮಾಡ್ತಾನೆ ಇರ್ತಾರೆ. ಯಾಕೆ ಶ್ರವಣ ಮಾಡ್ತಾರೆ? ಶ್ರವಣಂ ದೃಷ್ಟತತ್ವಸ್ಯ ಮನನಂ ಧ್ಯಾನಮೇವ ಚ ವಿಶೇಷಾನಂದ ಸಂಪ್ರಾಪ್ತಿಯೈ. ಈಗಾಗಲೇ ಭಗವಂತನ ಸಾಕ್ಷಾತ್ಕಾರ ಯಾರಿಗಾಗಿದೆ ಅವರು ಮತ್ತೆ ಶ್ರವಣ ಮಾಡಿದರೆ, ಮತ್ತೆ ಮನನ ಮಾಡಿದರೆ, ಮತ್ತೆ ಧ್ಯಾನ ಮಾಡಿದರೆ ಮುಕ್ತಿಯಲ್ಲಿ ವಿಶೇಷ ಆನಂದ ಅವರಿಗೆ. ಅನ್ಯಸ್ಯ ಏತಾನಿ ದೃಷ್ಟಯೇ, ನಮ್ಮಂಥವರಿಗೆ ಯಾರಿಗೂ ಇನ್ನೂ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ. ಅಂಥವ್ರು ನಾವು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿದರೆ ನಮಗೆ ಸಾಕ್ಷಾತ್ಕಾರ ಆಗಿ ಮೋಕ್ಷ ಆಗಲಿಕ್ಕೆ ಸಾಧನ ಆಗ್ತದೆ ಅಂತ ಇವೆಲ್ಲ ಅನುವ್ಯಾಖ್ಯಾನದ ಮಾತುಗಳು. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ, ಗೀತಾ ತಾತ್ಪರ್ಯದ ಮಾತಿದು 13ನೇ ಅಧ್ಯಾಯದಲ್ಲಿ. ಚತುರ್ಮುಖ ಬ್ರಹ್ಮನನ್ನು ಹೊರತುಪಡಿಸಿದ್ರೆ ಉಳಿದವರು ಅವನಿಂದ ಕೆಳಗೆ ಬಂದಂತೆ ಮನುಷ್ಯರವರೆಗೆ ಶ್ರವಣಾಜ್ಞಾನಂ, ಶ್ರವಣದ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿರ್ತಾರೆ. ಶ್ರವಣ ಮಾಡಿಯೇ ಮಾಡ್ತಿರ್ತಾರೆ. ಆ ಶ್ರವಣದ ಮೇಲಿನ ಅವಲಂಬನೆ ಕೆಳಗೆ ಬಂದಂತೆ ಹೆಚ್ಚು, ಮೇಲೆ ಹೋದಂತೆ ಕಡಿಮೆ. ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾಹ ಶ್ರುತವೇದಿನಃ, ಅತ್ಯಂತ ಕಡಿಮೆ ಪ್ರತಿಭಾ ಇದ್ದವರು ಈ ಜಗತ್ತಿನಲ್ಲಿ ಈ ಮನುಷ್ಯರು. ಕಡಿಮೆ ಬುದ್ಧಿಶಕ್ತಿ, ಕಡಿಮೆ ಗ್ರಹಣ ಶಕ್ತಿ, ಕಡಿಮೆ ಆಸಕ್ತಿ, ಎಲ್ಲವೂ ಕಡಿಮೆನೇ ಅವರಿಗೆ. ಆಯುಷ್ಯ ಕಡಿಮೆ, ಬುದ್ಧಿ ಕಡಿಮೆ,
ಆಸಕ್ತಿ ಕಡಿಮೆ, ಗ್ರಹಣ ಶಕ್ತಿ ಕಡಿಮೆ, ನೆನಪಿನ ಶಕ್ತಿ ಕಡಿಮೆ, ವಿಮರ್ಶಾ ಶಕ್ತಿ ಕಡಿಮೆ, ಎಲ್ಲವೂ ಕಡಿಮೆನೆ. ಆದ್ರಿಂದ ಅವರು ಶ್ರುತವೇದಿನ, ಏನನ್ನ ಶಾಸ್ತ್ರ ವರ್ಣನೆ ಮಾಡಿದೆ ಅದನ್ನು ಶ್ರವಣ ಮಾಡ್ತಾ ಮುಂದುವರಿಯಬೇಕಾದದ್ದು ಅವರ ಕರ್ತವ್ಯ. ಸರ್ವೇತೆ ದರ್ಶನಾತ್ ತಸ್ಮಾತ್ ಸ್ವಯೋಗ್ಯ ಮುಕ್ತಿಗಾಮಿನಃ. ಪ್ರತಿಯೊಬ್ಬರೂ ಕೂಡ ಸ್ವಯೋಗ್ಯಾತ್ ದರ್ಶನಾತ್, ತಾವೇನನ್ನು ತಿಳಿಯಬೇಕಾಗಿದೆಯೋ ಅದನ್ನು ತಿಳಿದು, ಪ್ರತಿಯೊಬ್ಬರ ಜ್ಞಾನವೂ ಬೇರೆ ಇದೆ. ಎಲ್ಲರೂ ತಿಳ್ಕೊಳ್ಬೇಕಾದ ಕೆಲವು ಸಂಗತಿಗಳು ಸಾಮಾನ್ಯವಾಗಿ ಕಾಮನ್ ಆಗಿವೆ. ಅವರವರು ತಾವು ತಿಳ್ಕೊಳ್ಬೇಕಾದ ಸಂಗತಿಗಳು ಕೆಲವು ಬೇರೆ ಇವೆ. ಅವರವರ ಪ್ರತ್ಯೇಕವಾದ ವಿಜ್ಞಾನ ಏನಿದೆ ಅದನ್ನ ತಿಳಿದುಕೊಂಡೇ ಈ ಸಾಕ್ಷಾತ್ಕಾರವನ್ನು ಪಡೆದು ಮುಂದೆ ಮುಕ್ತಿಗೆ ಹೋಗ್ತಾರೆ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರ ಸಂದೇಶ. ಹೀಗೆ ಜ್ಞಾನಿಗಳ ಸೇವಾ ಮಾಡುವುದು ಅಂದ್ರೆ ಕೇವಲ ಅವರ ಕಾಲು ಒತ್ತುವುದು ಮತ್ತೆ ಅವರ ವೈಯಕ್ತಿಕ ಅಗತ್ಯಗಳನ್ನ ಕೆಲಸಗಳನ್ನ ಮಾಡಿಕೊಡುವುದು ಅಂತ ಅಷ್ಟು ಮಾತ್ರ ಅಲ್ಲ, ಅವರ ಮೂಲಕ ಜ್ಞಾನವನ್ನು ಪಡೆಯುವುದು ಅಂತ ಅದು ಮುಖ್ಯ. ಅದಕ್ಕಾಗಿ ಆ ಜ್ಞಾನಿಗಳ ಒಳಗಿದ್ದು 33 ದೇವತೆಗಳು ಕೂಡ ಸಂತೋಷ ಪಡ್ತಾರೆ, ಪೂಜೆಯನ್ನು ಸ್ವೀಕಾರ ಮಾಡಿ ಸಂತೋಷ ಪಡ್ತಾರೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಭ್ಯಾಗತ ಮತ್ತು ಅತಿಥಿ ಅಂತ ನಾವು ಕೇಳ್ತಾ ಇರ್ತೇವೆ, ಬಹಳ ಪ್ರಸಿದ್ಧವಾದ ಶಬ್ದಗಳಿವೆ. ಅದನ್ನು ಮಹಾಭಾರತ ಹೀಗೆ ವರ್ಣನೆ ಮಾಡಿದೆ. ಅಭ್ಯಾಗತಃ ಜ್ಞಾತಪೂರ್ವ, ಯಾರು ಹಿಂದೆ ನಮಗೆ ತಿಳಿಯಲ್ಪಟ್ಟಿದ್ದಾನೋ, ನಾವು ಅವನ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ, ಅವನು ಯಾರು ಅಂತ ಗೊತ್ತಿದೆ ನಮಗೆ, ಅವನು ಮನೆಗೆ ಬಂದಾಗ ಆತನನ್ನು ಅಭ್ಯಾಗತ ಅಂತ ಕರೀತಾರೆ. ಅಜ್ಞಾತಃ ಅತಿಥಿ ಉಚ್ಯತೆ, ಆದ್ರೆ ಯಾರ ಬಗ್ಗೆ ನಮಗೆ ಪರಿಚಯವೇ ಇಲ್ವೋ ಆದ್ರೆ ಮನೆಗೆ ಆಕಸ್ಮಿಕವಾಗಿ ಬಂದಿದ್ದಾನೋ ಅವನನ್ನು ಅತಿಥಿ ಅಂತ ಹೇಳಬೇಕು. ತಜೋಃ ಪೂಜಾಂ ದ್ವಿಜಃ ಕುರ್ಯಾತ್ ಇತಿ ಪೌರಾಣಿಕಿ ಶ್ರುತಿ. ಗೃಹಸ್ಥನಾದವನು, ಮನೆಯ ಯಜಮಾನ, ಆ ಮನೆಗೆ ಬಂದಂತಹ ಅಭ್ಯಾಗತ ಇರಬಹುದು ಅಥವಾ ಅತಿಥಿ ಇರಬಹುದು, ಅವರ ಸೇವೆಯನ್ನು ಯಾವತ್ತೂ ಕೂಡ ಮಾಡಬೇಕು ಅಂತ ಆ ಶ್ಲೋಕ ಹೇಳ್ತದೆ. ಪಾದಾಭ್ಯಂಗಾನ್ನ ಅನ್ನಪಾನಯಿಸ್ತು ಯಹ ಅತಿಥಿಂ ಪೂಜೆಯೇ ನರಹ. ಅವನಿಗೆ ಪಾದಾಭ್ಯಂಗ ಮಾಡಿಸ್ಬೇಕು, ಪಾದಕ್ಕೆ ಎಣ್ಣೆ ಹಚ್ಚಿ ದಣಿದ ಆತನನ್ನ ಅವನ ಶ್ರಮವನ್ನು ಪರಿಹರಿಸಬೇಕು. ಪೂಜಿತಸ್ತೇನ ರಾಜೇಂದ್ರ ಭವಾಮಿಯಹನ ಸಂಶಯ. ಆ ಜ್ಞಾನಿಯ ಪೂಜಾ ಮಾಡಿದ್ರೆ ನನ್ನ ಪೂಜೆನೇ ಮಾಡಿದಂತೆ ಅಂತ ಭಗವಂತ ವರ್ಣನೆ ಮಾಡ್ತಾನೆ. ಶೀಘ್ರಂ ಪಾಪಾದ್ವಿನಿರ್ಮುಕ್ತ. ಆ ಥರ ಮಾಡಿದರೆ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾನೆ, ನನ್ನ ಅನುಗ್ರಹವನ್ನೂ ಪಡ್ಕೊಳ್ತಾನೆ, ಮತ್ತೆ ನನ್ನ ಲೋಕಕ್ಕೆ ಬರ್ತಾನೆ. ಅಭ್ಯಾಗತನಾದಂಥ ಒಬ್ಬ ವ್ಯಕ್ತಿ, ಅವನ ಅಭ್ಯಾಗತ ಇರ್ಬೋದು, ಅತಿಥಿ ಇರ್ಬೋದು, ಮನೆಗೆ ಬಂದಾಗ ಅವನು ದಣದು ಏನು ಮನೆಗೆ ಬಂದಿರ್ತಾನಲ್ಲ, ಅವನನ್ನು ಅನುವೃಜಂತಿ ದೇವಾಹ ಸರ್ವೇ ಪಿತರೋ ಅಗ್ನಯಶ್ಚ. ಎಲ್ಲ ಪಿತೃದೇವತೆಗಳು, ದೇವತೆಗಳು, ಅಗ್ನಿಗಳು, ಇವರೆಲ್ಲರೂ ಕೂಡ ಅವನ ಜೊತೆಗೆ ಬರ್ತಾರೆ. ಇದು ತುಂಬಾ ಅದ್ಭುತವಾದ ಸಂಗತಿ. ಅವನನ್ನ ಪ್ರತೀಕವನ್ನಾಗಿ ಮಾಡಿಕೊಂಡು ಅವನೊಳಗೆ ಸನ್ನಿಹಿತರಾಗಿ ಬರ್ತಾರೆ ಅಂತ ಅದರ ಅರ್ಥ. ತಸ್ಮಿನ್ ದ್ವಿಜೆ ಪೂಜಿತೆ ಪೂಜಿತಾಸ್ಯು. ಆ ಜ್ಞಾನಿ ಪೂಜಿತನಾಗಿ ಬಿಟ್ರೆ ಇವರೆಲ್ಲರೂ ಕೂಡ ಪೂಜಿತರಾಗ್ತಾರೆ. ಗತೆ ನಿರಾಶಾಹ ಪಿತರೋ ಭೃಜಂತೆ. ಅವನನ್ನ ನಾವು ನಿರಾಶೆಗೊಳಪಡಿಸಿದ್ರೆ ಇವರೆಲ್ಲರೂ ಕೂಡ, ಈ ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ನಿರಾಶರಾಗಿ ಹೊರಟು ಹೋಗ್ತಾರೆ. ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಪಿತರಸ್ತಸ್ಯ ನಾಶ್ನಂತಿ 10 ವರ್ಷಾಣಿ ಪಂಚಚ. ಮನೆಗೆ ಅತಿಥಿಯೊಬ್ಬ ಬಂದಿದ್ದಾನೆ, ನಮ್ಮ ಅಜ್ಞಾನದಿಂದ, ನಮ್ಮ ತಪ್ಪು ತಿಳುವಳಿಕೆಯಿಂದ ಆತನನ್ನು ನಾವು ಒಂದು ವೇಳೆ ಗೌರವಿಸಲಿಕ್ಕೆ, ಸತ್ಕರಿಸಲಿಕ್ಕೆ ವಿಫಲರಾದರೆ ಆಗ ನಮ್ಮ ಪಿತೃಗಳು, ನಮ್ಮ ತಂದೆ, ಅಜ್ಜ, ಮುತ್ತಜ್ಜ ಮೊದಲಾದವರು, ಹಾಗೇನೆ ಪಿತೃದೇವತೆಗಳು, ಅವರ್ಯಾರು ಕೂಡ ಪೂಜೆ ಇಲ್ಲದಂಥವರಾಗಿ ನಿರಾಶರಾಗಿ ಬಿಡ್ತಾರೆ ಅಂತ ವರ್ಣನೆ ಮಾಡ್ತಾರೆ. 15 ವರ್ಷ ಕಾಲ ಹೀಗೆ ಅವರು
ದುಃಖ ಪಡಬೇಕಾಗ್ತದೆ. ಇಷ್ಟು ಆ ಅತಿಥಿ ಸತ್ಕಾರಕ್ಕೆ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಪ್ರಸ್ತುತವಾದಂತಹ ಅಧ್ಯಾಯದ 61ನೇ ಶ್ಲೋಕ ಅಥವಾ 66ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.